ಜುಲೈ 16ನೇ ತಾರೀಕು ಯಾರು ಕೂಡ ಊಹೆ ಮಾಡಿರಲಿಲ್ಲ ಶಿರೂರು ಬಳಿ ಅಂಥ ಒಂದು ಘಟನೆ ನಡೆಯುತ್ತೆ ಅಂತೇಳಿ. ಗುಡ್ಡ ಕುಸಿತ ಆಗಿ ಹೈವೇ ಪಕ್ಕದಲ್ಲಿ ಅಲ್ಲಿ ಇದ್ದಂಥ ಲಾರಿ ಟ್ರಕ್ ಎಲ್ಲವೂ ಕೂಡ ನದಿಯ ಪಾಲಾಗಿತ್ತು. ಇಷ್ಟು ದಿನ ಕಾರ್ಯಾಚರಣೆ ನಡೆಸಿ ಈಗ ಕೇರಳ ಮೂಲದ ಅರ್ಜುನ್ ಇದ್ದಂಥ ಟ್ರಕ್ ಅನ್ನ ಮೇಲೆ ಕೆತ್ತಲಾಗಿದೆ. ನಜ್ಜುಗುಜ್ಜಾದಂಥ ಟ್ರಕ್ನಲ್ಲಿ ಅರ್ಜುನ್ ಬಳಕೆ ಮಾಡ್ತಾ ಇದ್ದಂಥ ಫೋನ್ ಪತ್ತೆ ಆಗಿದೆ. ಜೊತೆಗೆ ಪಾತ್ರೆ ಸಾಮಾನುಗಳು ಕೂಡ ಪತ್ತೆ ಆಗಿದೆ. ಶಿರೂರಲ್ಲಿ ಆಪರೇಷನ್ ಗಂಗಾವಳಿ ಚುರುಕುಗೊಂಡಿದ್ದು ನದಿ ತೀರದಿಂದ ಅರ್ಜುನನ ಟ್ರಕ್ ಅನ್ನ ಮೇಲಕ್ಕೆ ಎತ್ತುವಂತ ಕೆಲಸ ಆಗಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ನೋಡಿ. ಅದರಲ್ಲಿ ಕಂಪ್ಲೀಟ್ ಆಗಿ ಟಿಂಬರ್ ಅನ್ನ ತುಂಬಿಕೊಂಡು ಹೋಗ್ತಾ ಇದ್ದಂತ ಒಂದು ಬೆಂಜ್ ಲಾರಿ ಇದು, ಬೆಂಜ್ ಟ್ರಕ್ ಇದು. ಆ ಬೆಂಜ್ ಟ್ರಕ್ ಯಾವ ಹಂತಕ್ಕೆ ಹೋಗಿದೆ ಅಂತೇಳಿ ಮೊದಲೇ ಹೇಳಿದಂತೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಅರ್ಜುನ್ ನಿದ್ದೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆಗುತ್ತೆ. ಗುಡ್ಡ ಕುಸಿತ ಆಗಿ ಟ್ರಕ್ ಸಮೇತವಾಗಿ ನದಿಗೆ ಬಿದ್ದಿರುತ್ತೆ. ಟ್ರಕ್ ಮೇಲೆ ಮಣ್ಣು, ಆಲದ ಮರ ಎಲ್ಲವೂ ಕೂಡ ಬಿದ್ದಿತ್ತು. 3 ಹಂತದಲ್ಲಿ ಕಾರ್ಯಾಚರಣೆ ನಡೆಸಿ ಈಗ ಡ್ರೆಜರ್ ಮಿಷಿನ್ ಮೂಲಕ ಅದನ್ನು ಮೇಲಕ್ಕೆ ಎತ್ತಲಾಗಿದೆ. ಬಾರ್ಜ್ ಮಿಷಿನ್ ಗೋವಾದಿಂದ ಪಣಜಿಮಿಂದ ತರಿಸಿರುವಂಥದ್ದು ನೋಡಿ. ಇಲ್ಲಿ ಸತೀಶ್ ಸೈಲ್ ಅವರು MLA, ಕಾರವಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಮೊಬೈಲ್ ಅನ್ನು ತೋರಿಸ್ತಾ ಇದ್ದಾರೆ ನೋಡಿ. ಇದು ಅರ್ಜುನ್ ಬಳಕೆ ಮಾಡ್ತಾ ಇದ್ದಂಥ ಫೋನ್ ಅಂತೇಳಿ ನೋಡಿ. ಇವತ್ತು ಈ ಒಂದು 3ನೇ ಕಾರ್ಯಾಚರಣೆ ನಡೆಯೋದಕ್ಕೆ ಕಾರಣಕರ್ತರು ಕೂಡ ಹೌದು ಅವರೇ. ನೋಡಿ ಅಲ್ಲಿ ನಿಮಗೆ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ಟ್ರಕ್ಕನ್ನು ಯಾವ ರೀತಿಯಾಗಿ ಮೇಲಕ್ಕೆ ಎತ್ತಲಾಗಿದೆ, ಅದು ಯಾವ ರೀತಿ ಕಂಪ್ಲೀಟ್ ನೋಡಿ. ಈಗ ನೀವೇನು ನೋಡ್ತಾ ಇದ್ರಿ, ಇದು ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಕೈಯಲ್ಲಿ ಮೊಬೈಲನ್ನು ಹಿಡ್ಕೊಂಡಿದ್ದಾರೆ. ಅದು ಅರ್ಜುನ್ ಬಳಕೆ ಮಾಡ್ತಾ ಇದ್ದ ಮೊಬೈಲ್. ಈ ಮೊಬೈಲ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಗೆ ಹೇಳಲೇಬೇಕು ನೋಡಿ. ಆ ಮೊಬೈಲ್ ಫೋನಲ್ಲಿ ಮಾತಾಡಿದಂಥ ಅರ್ಜುನ್ ಕೊನೆಯದಾಗಿ ಹೆಂಡತಿ ಜೊತೆ ಮಾತಾಡಿದ್ದ ನೋಡಿ ಇದೇ ಫೋನಲ್ಲಿ. ಅದಾದ ಬಳಿಕ ಸ್ನೇಹಿತ ಫೋನ್ ಮಾಡಿದ್ದ ಹೋಗೋಣ ಅಂತೇಳಿ. ಯಾಕೆಂದರೆ 2 ಟಿಂಬರನ್ನು ತುಂಬಿಕೊಂಡು 2 ಟ್ರಕ್ಗಳು ಬಂದಿರ್ತವೆ. ಒಂದೇ ಇದು ಬರಬೇಕಾದ್ರೆ ಬೆಳಗಿನ ಜಾವ 3ವರೆಗೆ ಇವರಿಗೆ ಸುಸ್ತಾಗುತ್ತೆ, ನಿದ್ದೆ ಬರ್ತಾ ಇರುತ್ತೆ ಅಂತೇಳಿ ಅಲ್ಲಿ ಹಾಕಿ ಮಲಗ್ತಾರೆ. ಆದರೆ ಬೆಳಗ್ಗೆ 7 ಗಂಟೆ 7:30 ಸುಮಾರಿಗೆ ಮತ್ತೊಬ್ಬ ಟ್ರಕ್ ಚಾಲಕ ಫೋನ್ ಮಾಡ್ತಾನೆ, ಹೋಗೋಣ ಮೂವ್ ಆಗೋಣ ಅಂತೇಳಿ. ಆದರೆ ಇಲ್ಲ, ನೀವು ಹೋಗು, ನಾನು ಸ್ವಲ್ಪ ನಿದ್ದೆ ಮಾಡಿ ಬರ್ತೀನಿ ಅಂತ ಅರ್ಜುನ್ ಹೇಳಿದ್ದಂಥದ್ದು ಕಡೆಯ ಮಾತು. ಮತ್ತೆ ಎದ್ದೊಳ್ಳೆ ಇಲ್ಲ. ಈಗ ಗಂಗಾವಳಿ ನದಿಯ ಒಳಗಡೆ ಕಾರ್ಯಾಚರಣೆ ಸ್ಥಗಿತ ಆಗಿತ್ತು ತಾತ್ಕಾಲಿಕವಾಗಿ. ಆದರೆ ಶಾಸಕರು ಸತೀಶ್ ಸೈಲ್ ಅವರು ಪಟ್ಟು ಹಿಡಿದ್ರು, ನಾನಿಲ್ಲ ಇದನ್ನು ಕಾರ್ಯಾಚರಣೆ ಶುರು ಮಾಡಿಸ್ತೀನಿ ಅಂತೇಳಿ. ಆಗ ಮಳೆ ಜೋರಿತ್ತು, ನೀರು ಸ್ಪೀಡಾಗಿ ಬರ್ತಾ ಇತ್ತು. ಹಾಗಾಗಿ ಎಲ್ಲೂ ಕೂಡ ಅದನ್ನು ಕಾರ್ಯಾಚರಣೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನೋಡಿ. ಈಶ್ವರ್ ಮಲ್ಪೆ ಅವ್ರನ್ನ 1-2 ದಿನ ಬಳಕೆ ಮಾಡಿಕೊಂಡ್ರು. ಈಶ್ವರ್ ಮಲ್ಪೆ ಅವರು ಕೂಡ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ, ಮುಳುಗು ತಜ್ಞರು. ಇವತ್ತು ಆ ಟ್ರಕ್ ಅಲ್ಲೇ ಇದೆ ಅಂತೇಳಿ ನೇವಿಯವರು ಗುರುತು ಪತ್ತೆ ಮಾಡಿದ್ರು, ಆರ್ಮಿಯವರು ಗುರುತು ಪತ್ತೆ ಮಾಡಿದ್ರು. ಅದನ್ನು ಹೋಗಿ ಖುದ್ದು ಈಶ್ವರ್ ಮಲ್ಪೆ ಕೂಡ ಅದಕ್ಕೆ ಒಂದು ಪಾಯಿಂಟನ್ನು ಮಾಡಿ ಬಂದಿದ್ರು. ಹಾಗಾಗಿ ಶಾಸಕರಾಗಿ ಜುಲೈ 16ನೇ ತಾರೀಕು ಯಾರು ಕೂಡ ಊಹೆ ಮಾಡಿರಲಿಲ್ಲ ಶಿರೂರು ಬಳಿ ಅಂಥ ಒಂದು ಘಟನೆ ನಡೆಯುತ್ತೆ ಅಂತೇಳಿ. ಗುಡ್ಡ ಕುಸಿತ ಆಗಿ ಹೈವೇ ಪಕ್ಕದಲ್ಲಿ ಅಲ್ಲಿ ಇದ್ದಂಥ ಲಾರಿ ಟ್ರಕ್ ಎಲ್ಲವೂ ಕೂಡ ನದಿಯ ಪಾಲಾಗಿತ್ತು. ಇಷ್ಟು ದಿನ ಕಾರ್ಯಾಚರಣೆ ನಡೆಸಿ ಈಗ ಕೇರಳ ಮೂಲದ ಅರ್ಜುನ್ ಇದ್ದಂಥ ಟ್ರಕ್ ಅನ್ನ ಮೇಲೆ ಕೆತ್ತಲಾಗಿದೆ. ನಜ್ಜುಗುಜ್ಜಾದಂಥ ಟ್ರಕ್ನಲ್ಲಿ ಅರ್ಜುನ್ ಬಳಕೆ ಮಾಡ್ತಾ ಇದ್ದಂಥ ಫೋನ್ ಪತ್ತೆ ಆಗಿದೆ. ಜೊತೆಗೆ ಪಾತ್ರೆ ಸಾಮಾನುಗಳು ಕೂಡ ಪತ್ತೆ ಆಗಿದೆ. ಶಿರೂರಲ್ಲಿ ಆಪರೇಷನ್ ಗಂಗಾವಳಿ ಚುರುಕುಗೊಂಡಿದ್ದು ನದಿ ತೀರದಿಂದ ಅರ್ಜುನನ ಟ್ರಕ್ ಅನ್ನ ಮೇಲಕ್ಕೆ ಎತ್ತುವಂತ ಕೆಲಸ ಆಗಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ನೋಡಿ. ಅದರಲ್ಲಿ ಕಂಪ್ಲೀಟ್ ಆಗಿ ಟಿಂಬರ್ ಅನ್ನ ತುಂಬಿಕೊಂಡು ಹೋಗ್ತಾ ಇದ್ದಂಥ ಒಂದು ಬೆಂಜ್ ಲಾರಿ ಇದು, ಬೆಂಜ್ ಟ್ರಕ್ ಇದು. ಆ ಬೆಂಜ್ ಟ್ರಕ್ ಯಾವ ಹಂತಕ್ಕೆ ಹೋಗಿದೆ ಅಂತೇಳಿ ಮೊದಲೇ ಹೇಳಿದಂತೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಅರ್ಜುನ್ ನಿದ್ದೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆಗುತ್ತೆ. ಗುಡ್ಡ ಕುಸಿತ ಆಗಿ ಟ್ರಕ್ ಸಮೇತವಾಗಿ ನದಿಗೆ ಬಿದ್ದಿರುತ್ತೆ. ಟ್ರಕ್ ಮೇಲೆ ಮಣ್ಣು, ಆಲದ ಮರ ಎಲ್ಲವೂ ಕೂಡ ಬಿದ್ದಿತ್ತು. 3 ಹಂತದಲ್ಲಿ ಕಾರ್ಯಾಚರಣೆ ನಡೆಸಿ ಈಗ ಡ್ರೆಜರ್ ಮಿಷಿನ್ ಮೂಲಕ ಅದನ್ನು ಮೇಲಕ್ಕೆ ಎತ್ತಲಾಗಿದೆ. ಬಾರ್ಜ್ ಮಿಷಿನ್ ಗೋವಾದಿಂದ ಪಣಜಿಮಿಂದ ತರಿಸಿರುವಂಥದ್ದು ನೋಡಿ. ಇಲ್ಲಿ ಸತೀಶ್ ಸೈಲ್ ಅವರು MLA,
ಕಾರವಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಮೊಬೈಲನ್ನು ತೋರಿಸ್ತಾ ಇದ್ದಾರೆ. ನೋಡಿ, ಇದು ಅರ್ಜುನ್ ಬಳಕೆ ಮಾಡ್ತಾ ಇದ್ದಂಥ ಫೋನ್ ಅಂತೇಳಿ. ನೋಡಿ, ಇವತ್ತು ಈ ಒಂದು ಮೂರನೇ ಕಾರ್ಯಾಚರಣೆ ನಡೆಯೋದಕ್ಕೆ ಕಾರಣಕರ್ತರು ಕೂಡ ಹೌದು ಅವರೇ. ನೋಡಿ, ಅಲ್ಲಿ ನಿಮಗೆ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ಟ್ರಕ್ಕನ್ನು ಯಾವ ರೀತಿಯಾಗಿ ಮೇಲೆ ಕೆತ್ತಲಾಗಿದೆ, ಅದು ಯಾವ ರೀತಿ ಕಂಪ್ಲೀಟ್. ನೋಡಿ, ಈಗ ನೀವೇನು ನೋಡ್ತಾ ಇದ್ರಿ, ಇದು ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಕೈಯಲ್ಲಿ ಮೊಬೈಲನ್ನು ಹಿಡ್ಕೊಂಡಿದ್ದಾರೆ. ಅದು ಅರ್ಜುನ್ ಬಳಕೆ ಮಾಡ್ತಾ ಇದ್ದ ಮೊಬೈಲ್. ಈ ಮೊಬೈಲ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಗೆ ಹೇಳಲೇಬೇಕು. ನೋಡಿ, ಆ ಮೊಬೈಲ್ ಫೋನಲ್ಲಿ ಮಾತಾಡಿದಂಥ ಅರ್ಜುನ್ ಕೊನೆಯದಾಗಿ ಹೆಂಡತಿ ಜೊತೆ ಮಾತಾಡಿದ್ದ. ನೋಡಿ, ಇದೇ ಫೋನಲ್ಲಿ. ಅದಾದ ಬಳಿಕ ಸ್ನೇಹಿತ ಫೋನ್ ಮಾಡಿದ್ದ, ಹೋಗೋಣ ಅಂತೇಳಿ. ಯಾಕೆಂದರೆ 2 ಟಿಂಬರನ್ನು ತುಂಬಿಕೊಂಡು 2 ಟ್ರಕ್ಗಳು ಬಂದಿರ್ತವೆ. ಒಂದೇ ಇದು ಬರಬೇಕಾದ್ರೆ ಬೆಳಗಿನ ಜಾವ 3ವರೆಗೆ ಇವರಿಗೆ ಸುಸ್ತಾಗುತ್ತೆ, ನಿದ್ದೆ ಬರ್ತಾ ಇರುತ್ತೆ ಅಂತೇಳಿ ಅಲ್ಲಿ ಹಾಕಿ ಮಲಗ್ತಾರೆ. ಆದರೆ ಬೆಳಗ್ಗೆ 7 ಗಂಟೆ 7:30 ಸುಮಾರಿಗೆ ಮತ್ತೊಬ್ಬ ಟ್ರಕ್ ಚಾಲಕ ಫೋನ್ ಮಾಡ್ತಾನೆ, ಹೋಗೋಣ ಬಾ, ಮೂವ್ ಆಗೋಣ ಅಂತೇಳಿ. ಆದರೆ ಇಲ್ಲ, ನೀವು ಹೋಗು, ನಾನು ಸ್ವಲ್ಪ ನಿದ್ದೆ ಮಾಡಿ ಬರ್ತೀನಿ ಅಂತ ಅರ್ಜುನ್ ಹೇಳಿದ್ದಂಥದ್ದು ಕಡೆಯ ಮಾತು. ಮತ್ತೆ ಎದ್ದೊಳ್ಳೆ ಇಲ್ಲ. ಈಗ ನದಿ, ಗಂಗಾವಳಿ ನದಿಯ ಒಳಗಡೆ ಕಾರ್ಯಾಚರಣೆ ಸ್ಥಗಿತ ಆಗಿತ್ತು ತಾತ್ಕಾಲಿಕವಾಗಿ. ಆದರೆ ಶಾಸಕರು ಸತೀಶ್ ಸೈಲ್ ಅವರು ಪಟ್ಟು ಹಿಡಿದ್ರು, ನಾನಿಲ್ಲ ಇದನ್ನು ಕಾರ್ಯಾಚರಣೆ ಶುರು ಮಾಡಿಸ್ತೀನಿ ಅಂತೇಳಿ. ಆಗ ಮಳೆ ಜೋರಿತ್ತು, ನೀರು ಸ್ಪೀಡಾಗಿ ಬರ್ತಾ ಇತ್ತು. ಹಾಗಾಗಿ ಎಲ್ಲೂ ಕೂಡ ಅದನ್ನು ಕಾರ್ಯಾಚರಣೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ನೋಡಿ, ಈಶ್ವರ್ ಮಲ್ಪೆ ಅವ್ರನ್ನ ಒಂದು 2 ದಿನ ಬಳಕೆ ಮಾಡಿಕೊಂಡ್ರು. ಈಶ್ವರ್ ಮಲ್ಪೆ ಅವರು ಕೂಡ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ, ಮುಳುಗು ತಜ್ಞರು. ಇವತ್ತು ಆ ಟ್ರಕ್ ಅಲ್ಲೇ ಇದೆ ಅಂತೇಳಿ ನೇವಿಯವರು ಗುರುತು ಪತ್ತೆ ಮಾಡಿದ್ರು, ಆರ್ಮಿಯವರು ಗುರುತು ಪತ್ತೆ ಮಾಡಿದ್ರು. ಅದನ್ನು ಹೋಗಿ ಖುದ್ದು ಈಶ್ವರ್ ಮಲ್ಪೆ ಕೂಡ ಅದಕ್ಕೆ ಒಂದು ಪಾಯಿಂಟನ್ನು ಮಾಡಿ ಬಂದಿದ್ರು. ಹಾಗಾಗಿ ಶಾಸಕರಾಗಿ ಜುಲೈ 16ನೇ ತಾರೀಕು ಯಾರು ಕೂಡ ಊಹೆ ಮಾಡಿರಲಿಲ್ಲ ಶಿರೂರು ಬಳಿ ಅಂಥ ಒಂದು ಘಟನೆ ನಡೆಯುತ್ತೆ ಅಂತೇಳಿ. ಗುಡ್ಡ ಕುಸಿತ ಆಗಿ ಹೈವೇ ಪಕ್ಕದಲ್ಲಿ ಅಲ್ಲಿ ಇದ್ದಂಥ ಲಾರಿ, ಟ್ರಕ್ ಎಲ್ಲವೂ ಕೂಡ ನದಿಯ ಪಾಲಾಗಿತ್ತು. ಇಷ್ಟು ದಿನ ಕಾರ್ಯಾಚರಣೆ ನಡೆಸಿ ಈಗ ಕೇರಳ ಮೂಲದ ಅರ್ಜುನ್ ಹಾಗೂ ಅರ್ಜುನ್ ಇದ್ದಂಥ ಟ್ರಕ್ಕನ್ನು ಮೇಲೆ ಕೆತ್ತಲಾಗಿದೆ. ನಜ್ಜುಗುಜ್ಜಾದಂಥ ಟ್ರಕ್ನಲ್ಲಿ ಅರ್ಜುನ್ ಬಳಕೆ ಮಾಡ್ತಾ ಇದ್ದಂಥ ಫೋನ್ ಪತ್ತೆ ಆಗಿದೆ. ಜೊತೆಗೆ ಪಾತ್ರೆ ಸಾಮಾನುಗಳು ಕೂಡ ಪತ್ತೆ ಆಗಿದೆ. ಶಿರೂರಲ್ಲಿ ಆಪರೇಷನ್ ಗಂಗಾವಳಿ ಚುರುಕುಗೊಂಡಿದ್ದು ನದಿ ತೀರದಿಂದ ಅರ್ಜುನನ ಟ್ರಕ್ಕನ್ನು ಮೇಲಕ್ಕೆ ಎತ್ತುವಂಥ ಕೆಲಸ ಆಗಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಅದರಲ್ಲಿ ಕಂಪ್ಲೀಟ್ ಆಗಿ ಟಿಂಬರನ್ನು ತುಂಬಿಕೊಂಡು ಹೋಗ್ತಾ ಇದ್ದಂಥ ಒಂದು ಬೆಂಜ್ ಲಾರಿ, ಇದು ಬೆಂಜ್ ಟ್ರಕ್. ಇದು ಆ ಬೆಂಜ್ ಟ್ರಕ್ ಯಾವ ಹಂತಕ್ಕೆ ಹೋಗಿದೆ ಅಂತೇಳಿ ಮೊದಲೇ ಹೇಳಿದಂತೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಅರ್ಜುನ್ ನಿದ್ದೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆಗುತ್ತೆ. ಗುಡ್ಡ ಕುಸಿತ ಆಗಿ ಟ್ರಕ್ ಸಮೇತವಾಗಿ ನದಿಗೆ ಬಿದ್ದಿರುತ್ತೆ. ಟ್ರಕ್ ಮೇಲೆ ಮಣ್ಣು, ಆಲದ ಮರ ಎಲ್ಲವೂ ಕೂಡ ಬಿದ್ದಿತ್ತು. 3 ಹಂತದಲ್ಲಿ ಕಾರ್ಯಾಚರಣೆ ನಡೆಸಿ ಈಗ ಡ್ರೆಜರ್ ಮಿಷಿನ್ ಮೂಲಕ ಅದನ್ನು ಮೇಲಕ್ಕೆ ಎತ್ತಲಾಗಿದೆ. ಬಾರ್ಜ್ ಮಿಷಿನ್ ಗೋವಾದಿಂದ, ಪಣಜಿಮಿಂದ ತರಿಸಿರುವಂಥದ್ದು. ನೋಡಿ, ಇಲ್ಲಿ ಸತೀಶ್ ಸೈಲ್ ಅವರು MLA, ಕಾರವಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು